ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ತಾ ಇರುವ ಕ್ಷಣ ಬಂದೇ ಬಿಟ್ಟು ಎಸ್ಎಸ್ಎಲ್ಸಿ ರಿಸಲ್ಟ್ 2026 ಬಗ್ಗೆ ಬಿಗ್ ಅಪ್ಡೇಟ್ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಎಸ್ಎಸ್ಎಲ್ಸಿ ಫಲಿತಾಂಶದ ಲೇಟೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಇಲ್ಲಿದೆ. ಸ್ನೇಹಿತರೆ, ಪ್ರಮುಖ ಮಾಹಿತಿ ಏನಂದ್ರೆ ಎಸ್ಎಸ್ಎಲ್ಸಿ ರಿಸಲ್ಟ್ 2026 ಏಪ್ರಿಲ್ 23ರಂದು ಮಧ್ಯಾಹ್ನ 12 ಗಂಟೆ ಮೇಲೆ ಬಿಡುಗಡೆ ಆಗಲಾಗ್ತಾ ಇದೆ. ಸ್ನೇಹಿತರೆ, ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ತೀರ್ಮಾನವಾಗ್ತಾ ಇದೆ. ಸುಮಾರು 9 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ ಎಕ್ಸಾಮ್ ಅನ್ನು ಕೂಡ ಬರೆದಿದ್ದಾರೆ. ಸ್ನೇಹಿತರೆ, ರಿಸಲ್ಟ್ ಅನ್ನು ನೋಡೋದಕ್ಕೆ ಯಾವ ವೆಬ್ಸೈಟ್ ಅನ್ನು ಬಳಸಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಎಸ್ಎಸ್ಎಲ್ಸಿ ಫಲಿತಾಂಶ ಯಾವ ರೀತಿ ಇರುತ್ತದೆ, ನಿಮ್ಮ ಮಕ್ಕಳ ಭವಿಷ್ಯ ಮತ್ತು ನಿಮ್ಮ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋಣ. ಸ್ನೇಹಿತರೆ, ಎಸ್ಎಸ್ಎಲ್ಸಿ ರಿಸಲ್ಟ್ ಅನ್ನು ಚೆಕ್ ಮಾಡೋದಕ್ಕೆ 3 ವೆಬ್ಸೈಟ್ ಅನ್ನು ಕೂಡ ನೀಡಿದೆ ಸರ್ಕಾರ. ಸ್ನೇಹಿತರೆ, 3 ವೆಬ್ಸೈಟ್ ಅಲ್ಲಿ ಮೊದಲನೇ ವೆಬ್ಸೈಟ್ ಯಾವುದು ಅಂದ್ರೆ ಎಸ್ಎಸ್ಎಲ್ಸಿ ಕರ್ನಾಟಕ ಗೌರ್ಮೆಂಟ್ ಇನ್ ಎನ್ನುವುದು ಒಂದು ಕೂಡ ವೆಬ್ಸೈಟ್ ಆಗಿದೆ. ಮತ್ತು ಎರಡನೇ ವೆಬ್ಸೈಟ್ KSEAB ಕರ್ನಾಟಕ ಗೌರ್ಮೆಂಟ್ ಇನ್ ಎನ್ನುವುದನ್ನು ಕೂಡ ಅಲ್ಲಿ ಈ ಒಂದು ವೆಬ್ಸೈಟ್ ಕೂಡ ಇರುತ್ತದೆ. ಇದರಲ್ಲಾದ್ರೂ ನೀವು ನೋಡಬಹುದು. ಅಥವಾ ಮೂರನೇ ವೆಬ್ಸೈಟ್ ಯಾವುದು ಅಂದ್ರೆ ಕಾರ್ ರಿಸಲ್ಟ್ಸ್ NIC ಇನ್ ಅಂತ ಕೂಡ ಅಲ್ಲಿ ಈ ಒಂದು ವೆಬ್ಸೈಟ್ ಕೂಡ ಇರುತ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು 3 ವೆಬ್ಸೈಟ್ ಅನ್ನು ಕೂಡ ಬಳಸಿ ನೀವು ನಿಮ್ಮ ರಿಸಲ್ಟ್ ಅನ್ನು ಚೆಕ್ ಮಾಡಬಹುದು ಅಥವಾ ನಿಮ್ಮ ಮಕ್ಕಳ ರಿಸಲ್ಟ್ ಅನ್ನು ಕೂಡ ನೀವು ಚೆಕ್ ಮಾಡಬಹುದು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು 3 ಮುಖ್ಯವಾದ ವೆಬ್ಸೈಟ್ ಅನ್ನು ಕೂಡ ತಿಳಿಸಿದೆ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈ ಒಂದು 3 ವೆಬ್ಸೈಟ್ ಕೂಡ ಮುಖ್ಯವಾಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು 3 ವೆಬ್ಸೈಟ್ ಅಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟ್ ಅನ್ನು ಬಳಸಿಕೊಂಡು ನಿಮ್ಮ ಫಲಿತಾಂಶವನ್ನು ನೀವು ಚೆಕ್ ಮಾಡಬಹುದು. ಸ್ನೇಹಿತರೆ, ಯಾವ ರೀತಿ ಅಂತ ನೋಡೋದಾದ್ರೆ ಮೊದಲಿಗೆ ಅದರಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟ್ ಅನ್ನು ನೀವು ಅಲ್ಲಿ ಸರ್ಚ್ ಮಾಡಬೇಕಾಗುತ್ತದೆ. ಸರ್ಚ್ ಮಾಡಿ ಅಲ್ಲಿ ಓಪನ್ ಆಗುತ್ತದೆ. ಓಪನ್ ಆದ ತಕ್ಷಣ ಎಸ್ಎಸ್ಎಲ್ಸಿ ರಿಸಲ್ಟ್ 2026 ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ. ಕ್ಲಿಕ್ ಮಾಡಿದ ನಂತರ ರಿಜಿಸ್ಟರ್ ನಂಬರ್ ಅನ್ನು ಕೂಡ ನೀವು ಹಾಕಬೇಕಾಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಕ್ಕಳು ಅಥವಾ ನೀವು ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರ್ ಇರುತ್ತದಲ್ಲ, ಆ ಒಂದು ರಿಜಿಸ್ಟರ್ ನಂಬರ್ ಅನ್ನು ಕೂಡ ನೀವು ಹಾಕಬೇಕಾಗುತ್ತದೆ. ಹಾಕಿದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಕೂಡ ಅಲ್ಲಿ ಹಾಕಬೇಕಾಗುತ್ತದೆ. ಡೇಟ್ ಆಫ್ ಬರ್ತ್ ಅನ್ನು ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಓಪನ್ ಆಗುತ್ತದೆ. ನಿಮ್ಮ ಒಂದು ಫಲಿತಾಂಶ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಈ ರೀತಿ ಚೆಕ್ ಮಾಡೋದ್ರಿಂದ ಬೇಗ ನಿಮ್ಮ ಫಲಿತಾಂಶ ನಿಮಗೆ ಸಿಗುತ್ತದೆ. ಸರ್ವರ್ ಏನಾದ್ರೂ ಬಿಸಿ ಇದ್ರೆ ಸ್ವಲ್ಪ ಸಮಯದ ನಂತರ ಬಿಟ್ಟು ಮತ್ತೆ ಚೆಕ್ ಮಾಡಿ. ಏಕೆಂದ್ರೆ ಈ ಒಂದು ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಇಂದು ಮಧ್ಯಾಹ್ನ 12 ಗಂಟೆ ನಂತರ ಬಿಡ್ತಾ ಇದ್ದಾರೆ. ಹಾಗೆ 9 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರುವ ಕಾರಣಗಳಿಂದ ಬೇಗ ಚೆಕ್ ಮಾಡೋದಕ್ಕೆ ಬೇಗ ಎಲ್ಲರೂ ಕೂಡ ಅವರ ಒಂದು ಫಲಿತಾಂಶವನ್ನು ಚೆಕ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಸರ್ವರ್ ಬಿಸಿ ಇರುತ್ತದೆ. ಸ್ವಲ್ಪ ಸಮಯದ ನಂತರ ನಿಮ್ದೇನಾದ್ರೂ ಡೌನ್ಲೋಡ್ ಆಗದಿದ್ರೆ ಸ್ವಲ್ಪ ಸಮಯದ ನಂತರ ಬಿಟ್ಟು ಮತ್ತೆ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಇದು ವಿದ್ಯಾರ್ಥಿಗಳಿಗೆ ಅಂತಲೇ ತಿಳಿಸ್ತಾ ಇರುವ ಒಂದು ಮಾಹಿತಿ ಆಗಿದೆ. ಸ್ನೇಹಿತರೆ, ನೀವು ಪಾಸ್ ಆಗ್ಬೇಕು ಅಂದ್ರೆ ಇಲ್ಲಿ 35 ಮಾರ್ಕ್ಸ್ ಅಂತೂ ಕೂಡ ಬಿದ್ದಿರಲೇಬೇಕು. ಎಲ್ಲಾ ವಿದ್ಯಾರ್ಥಿಗಳಿಗೆ ತಿಳಿಸುವುದು ಒಂದು ಮುಖ್ಯವಾದ ವಿಷಯ ಏನಂದ್ರೆ ನೀವು ಅಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅನ್ನು ಹಾಕಿ ಚೆಕ್ ಮಾಡಿರ್ತೀರಲ್ಲ, ಅಲ್ಲಿ ನಿಮ್ಮ ಹೆಸರು ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ರಿಜಿಸ್ಟರ್ ನಂಬರ್ ಅನ್ನು ನೀವು ಕರೆಕ್ಟ್ ಹಾಕಿದ್ದೀರಾ ಇಲ್ಲ ಅಂತ ಕೂಡ ಒಂದ್ಸರಿ ನೋಡ್ಕೊಳ್ಳಿ. ಮತ್ತು ಸಬ್ಜೆಕ್ಟ್ ಅನ್ನು ಕೂಡ ನೋಡಿ. ಹಾಗೆ ಟೋಟಲ್ ಮಾರ್ಕ್ಸ್ ಕೂಡ ನೀವು ನೋಡ್ಬೇಕಾಗುತ್ತದೆ. ರಿಸಲ್ಟ್ ಕೂಡ ಪಾಸ್ ಅಂತ ಅಲ್ಲಿ ತೋರಿಸಲಾಗುತ್ತದೆ. ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ರಿಸಲ್ಟ್ ನೋಡಿದ ತಕ್ಷಣ ನಿಮ್ಮ ಹೆಸರು ಸರಿಯಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ನಿಮ್ಮದೇ ಆಗಿರುತ್ತದೆ. ನಿಮ್ಮ ಒಂದು ಫಲಿತಾಂಶ ಪಾಸ್ ಆಗಿದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. ಅಲ್ಲಿ ನಿಮ್ಮ ಹೆಸರು ಕೂಡ ಮುಖ್ಯವಾಗಿರುತ್ತದೆ. ಮತ್ತು ಅದರಲ್ಲಿ ಏನಾದ್ರೂ ನಿಮ್ಗೆ ತೊಂದರೆ ಇದ್ರೆ ಅಥವಾ ನಿಮ್ಮ ಒಂದು ಅಂಕ ಏನಾದ್ರೂ ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ರಿವ್ಯಾಲ್ಯೂಯೇಷನ್ ಗೆ ಹಾಕ್ಬಹುದು. ಅಥವಾ ಇಲ್ಲಪ್ಪ ನಮ್ದು ಕರೆಕ್ಟೇ ಬಿದ್ದಿದೆ ಅಂತ ಅನ್ನೋದಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಆಗಿರುತ್ತದೆ. ನಿಮಗೆ ಈ ಒಂದು ಅವಕಾಶ ಕಲ್ಪಿಸಲಾಗುತ್ತದೆ. ಹೊಸ ಹೆಜ್ಜೆ ಇಡುವುದಕ್ಕೆ ಎಸ್ಎಸ್ಎಲ್ಸಿ ಕೂಡ ಮುಖ್ಯವಾಗಿರುತ್ತದೆ. ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಅನ್ನೋದು ಒಂದು ಕನಸಾಗಿರುತ್ತದೆ. ಅದರಲ್ಲಂತರೂ ಪಾಸ್ ಆದ್ರೆ ಅವರ ಒಂದು ಭವಿಷ್ಯವೇ ತೆರೆದಂತಾಗುತ್ತದೆ. ಮುಂದಿನ ಹೆಜ್ಜೆ ಇಡೋದಕ್ಕೆ ಹೊಸ ದಾರಿಯಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ಎಸ್ಎಸ್ಎಲ್ಸಿ ಅನ್ನೋದು ಜೀವನದ ಒಂದು ಭಾಗ ಇದ್ದಂತೆ. ಕಡಿಮೆ ಮಾರ್ಕ್ಸ್ ಬಿದ್ರೆ ಲೈಫ್ ಮುಗಿದಂತೆ ಅನ್ನೋದು ಅಲ್ಲ. ಈ ಒಂದು ಕಡಿಮೆ ಮಾರ್ಕ್ಸ್ ಬಿದ್ರು ಕೂಡ ಅವರಿಗೆ ಹೊಸ ದಾರಿ ಇಡೋದಕ್ಕೆ ದಾರಿ ಮಾಡಿಕೊಟ್ಟಿರುತ್ತದೆ. ಈ ಒಂದು ಎಸ್ಎಸ್ಎಲ್ಸಿ ಮುಗಿದ ನಂತರ ಹಲವಾರು ದಾರಿಗಳು ಇರುತ್ತದೆ. ಬೇಗ ಆ ಒಂದು ದಾರಿಯನ್ನು ತಲುಪಿ ಮತ್ತು ನಿಮ್ಮ ಜೀವನದ ಗುರಿ ಸಾಧನೆಯನ್ನು ನೀವು ಸಾಧಿಸಿ ಅಂತ ಕೂಡ ತಿಳಿಸ್ತಾ ಇದ್ದಾವೆ. ಸ್ನೇಹಿತರೆ, ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಸ್ಎಸ್ಎಲ್ಸಿ ರಿಸಲ್ಟ್ ಇಂದು ಮಧ್ಯಾಹ್ನ 12 ಗಂಟೆ ಬಳಿಕ ಬರ್ತಾ ಇದೆ. ಯಾವ ರೀತಿ ಮತ್ತು ಯಾವ ವೆಬ್ಸೈಟ್ ಮೂಲಕ ಚೆಕ್ ಮಾಡಬೇಕು ಅಂತ ಕೂಡ ತಿಳಿಸಿದ್ದೇನೆ. ಮತ್ತು ನಿಮ್ಮ ಒಂದು ರಿಸಲ್ಟ್, ನಿಮ್ಮ ಒಂದು ಭವಿಷ್ಯ ಇವತ್ತು ಬರ್ತಾ ಇದೆ. ಯಾರೆಲ್ಲ ಈ ಒಂದು ಎಸ್ಎಸ್ಎಲ್ಸಿ ಅಲ್ಲಿ ಕೂಡ ಕಡಿಮೆ ಅಂಕ ಬಿದ್ದಿದೆ ಅಥವಾ ನಮ್ದು ಫೇಲ್ ಆಗಿದೆ ಅಂತ ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಏಕೆಂದ್ರೆ ಈ ಒಂದು ಎಸ್ಎಸ್ಎಲ್ಸಿ ಇನ್ನೂ ಹಲವಾರು ಸರಿ ಎಕ್ಸಾಮ್ ಅನ್ನು ಕೂಡ ನೀವು ಬರೆಯಬಹುದು. ನಿಮ್ಗೆ ಫೇಲ್ ಆಗಿದ್ರೆ ಯಾವುದೇ ಒಂದು ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ. ನಿಮ್ಮ ಈ ಒಂದು ಭವಿಷ್ಯದ ದಾರಿ ನಿಮ್ಮ ಕೈಯಲ್ಲಿದೆ. ಬೇಗ ನಿಮ್ಗೆ ಈ ಒಂದು ರಿಸಲ್ಟ್ ಶುಭ ಸುದ್ದಿಯನ್ನು ಕೂಡ ತರಲಿ ಅಂತ ಕೂಡ ತಿಳಿಸ್ತಾ ಇದ್ದಾವೆ. ಸ್ನೇಹಿತರೆ, ಯಾರೆಲ್ಲ ಈ ಒಂದು ಮಾಹಿತಿಯನ್ನು ನೋಡ್ತಾ ಇದ್ದೀರೋ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.